ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಗುರುವನ್ನು ದೇವರಂತೆ ಆರಾಧಿಸು, ಏಕೆಂದರೆ ಗುರು ನಿತ್ಯಶೇಷಿ. ನಿತ್ಯಶೇಷಿತ್ವ ಯೋಗಾತ್, ಗುರುವಿನಲ್ಲಿ ನಿತ್ಯಶೇಷಿತ್ವ ಇರುವುದರಿಂದ. ನಿತ್ಯಶೇಷಿ ಅಂದರೆ ವಿಶಿಷ್ಟಾದ್ವೈತಿಗಳ ಪರಿಭಾಷೆಯಲ್ಲಿ ಭಗವಂತ. ಅಲ್ಲಿ ಶೇಷ ಶೇಷಿ ಭಾವ ಸಂಬಂಧ ಒಂದು ಬರ್ತದೆ. ಶೇಷ ಶೇಷಿ ಭಾವ. ಶೇಷ ಅಂದರೆ ಏನು? ಉಳಿಕೆ ಅಂತ. ಉಳಿಕೆ. ಈಗ ಯಜ್ಞಕ್ಕಾಗಿ ನಾವು ಹವಿಸ್ಸನ್ನು ಸಿದ್ಧಪಡಿಸಿ ಆ ಹವಿಸ್ಸನ್ನು ಪೂರ್ತಿ ಯಜ್ಞದಲ್ಲಿ ನಾವು ಬಳಕೆ ಮಾಡಿ ಆದಮೇಲೆ ಒಂದಿಷ್ಟು ಉಳಿದಿರ್ತದಲ್ಲ, ಅದು ಯಜ್ಞ ಶೇಷ, ಅದು ಅಮೃತ. ಅದು ಹಾಗೆ ಈಗ ಒಂದು ಪಾತ್ರೆಯಿಂದ ನೀರನ್ನು ಅಥವಾ ಯಾವುದೇ ದ್ರವ ಪದಾರ್ಥವನ್ನು ಇನ್ನೊಂದು ಪಾತ್ರೆಗೆ ಬರ ಮಾಡಿದ ಮೇಲೆ ಸ್ವಲ್ಪ ಉಳ್ಕೊಂಡಿರ್ತದಲ್ಲ, ಅದು ಶೇಷ. ಅದು ಊಟ ಮಾಡ್ತೇವೆ ನಾವು, ತೃಪ್ತಿ ಆದಮೇಲೆ ನಮ್ಮ ಎಲೆಯಲ್ಲಿ ಉಳಿದಿರ್ತದಲ್ಲ, ಶೇಷ. ಅದು ಉಳಿಕೆ ಅಂತ ಅರ್ಥ ಶೇಷ ಅನ್ನೋ ಶಬ್ದಕ್ಕೆ. ಉಳಿದದ್ದು ಶೇಷ. ಯಾವುದರಿಂದ ಉಳಿಯಿತೋ, ಯಾವುದಕ್ಕೆ ವಿನಿಯೋಗ ಆಗಿ ಉಳಿಯಿತೋ ಅದು ಶೇಷಿ. ಇದನ್ನು ಹೀಗೆ ಹೇಳ್ಬೋದು. ಈ ಸಂಬಂಧದ ಬಗ್ಗೆ ಈ ರೀತಿ ವಿವರಣೆ ಕೊಡ್ತಾರೆ. ಯಾವುದಕ್ಕಾಗಿ ಯಾವುದಿದೆ. ಉದಾಹರಣೆಗೆ ಶೇಷ ಅಂದರೆ ಅದೇ ಶೇಷ ಇದ್ದಾನಲ್ಲ, ಅವನು ಯಾರಿಗಾಗಿದ್ದಾನೆ ಅಂದರೆ ವಿಷ್ಣು ಭಗವಂತನಿಗೋಸ್ಕರ ಇದ್ದಾನೆ, ಅವನು ಶೇಷ. ವಿಷ್ಣು ಭಗವಂತ ಶೇಷಿ. ಯಾರಿಗಾಗಿ ನಾವು ಇರುವುದೋ ಅವರು ಶೇಷಿ. ಮತ್ತು ಇನ್ನೊಬ್ಬರಿಗಾಗಿ ಇರುವಂಥ ವಸ್ತು ವ್ಯಕ್ತಿ ಇದೆ, ಅದು ಶೇಷ. ಹಾಗಾಗಿ ಉದಾಹರಣೆಗೆ ರಾಮ ಲಕ್ಷ್ಮಣ ಅಂತ ತಗೊಂಡ್ರೆ, ಲಕ್ಷ್ಮಣ ಶೇಷ, ರಾಮ ಶೇಷಿ. ಯಾಕೆಂದರೆ ಲಕ್ಷ್ಮಣ ರಾಮನಿಗಾಗಿರುವವನು. ಅವನಿಗೆ ತನ್ನ ಸ್ವಂತ ಬದುಕು ಅಂತ ಬೇರೆ ಇಲ್ಲ, ಸ್ವಂತ ಕನಸು ಕಲ್ಪನೆ ಏನೇನೂ ಇಲ್ಲ. ಊರ್ಮೇಳೆ ಕರ್ಕೊಂಡು ಯಾಕೆ ವನವಾಸಕ್ಕೆ ಹೋಗಲಿಲ್ಲ ಅಂತಂದರೆ ಅದು ಇನ್ನೊಂದು ನೋಟದಿಂದ ನೋಡ್ತಾ ಇರ್ತಕ್ಕಂಥದ್ದು, ಊರ್ಮೇಳೆ ಕಡೆಯಿಂದ ನೋಡ್ತಾ ಇರ್ತಕ್ಕಂಥದ್ದು. ಈ ಕಡೆಯಿಂದ ನೋಡಿದರೆ ಅವನ ಉದ್ದೇಶವೇ ಬೇರೆ ಇದೆ ಅಂತ. ಅವನ ಹತ್ರ ರಾಮನ ಸೇವೆ ಮಾಡ್ತಕ್ಕಂಥವನು, ಅದು ಬಿಟ್ಟು ಬೇರೆ ಯೋಚನೆ ಅವನಿಗಿಲ್ಲ. ತನ್ನ ಸಂಸಾರ, ತನ್ನ ಮಕ್ಕಳು, ತನ್ನ ವ್ಯವಸ್ಥೆ, ಇಂಥ ಯೋಚನೆಗಳು ಬರೋದಿಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಒಂದೇ ಚಿಂತೆ, ರಾಮ ರಾಮ ರಾಮ, ರಾಮನಿಗಾಗಿ 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 ರಾಮನಿಗಾಗಿ. ಅದು ಶೇಷ. ಶೇಷೋ ಲಕ್ಷ್ಮಣ ಉಚ್ಯತೆ. ರಾಮನು ಶೇಷಿ, ಇದು ಸಂಬಂಧ. ಇದು ಈ ಭಗವಂತನನ್ನು ನಿತ್ಯಶೇಷಿ ಅಂತ ಕರೀತಾರೆ. ಯಾಕೆಂದರೆ ಇದೆಲ್ಲ ಅವನಿಗಾಗಿ, ಇದೆಲ್ಲ ಅವನ ಆಭರಣ, ಅವನ ಲೀಲೆ, ಈ ಸೃಷ್ಟಿ ಅವನ ಒಂದು ಆಟ, ಅವನಿಗಾಗಿ. ಹಾಗಾಗಿ ಅವನು ಶೇಷಿ. ಯಾವಾಗ ಶೇಷಿ ಅಂದರೆ ಯಾವಾಗಲೂ ಶೇಷಿ. ಹಾಗಾಗಿ ನಿತ್ಯ ಶೇಷಿ ಅಂತ. ಇದೆಲ್ಲ ಶೇಷ. ಈ ಜೀವಗಳು, ಪ್ರಕೃತಿ, ಇದೆಲ್ಲವೂ ಕೂಡ ಶೇಷ. ಅವನು ಶೇಷಿ. ಹೀಗೆ ಆ ರೀತಿ ಭಗವಂತನನ್ನು ನಿರೂಪಣೆ ಮಾಡ್ತಕ್ಕಂಥ ಭಗವಂತನನ್ನು ಮತ್ತು ಇತರ ಜೀವರಾಶಿಗಳಿರ್ಬೋದು, ಪ್ರಕೃತಿ ಇರ್ಬೋದು, ಅದನ್ನು ಈ ಸಂಬಂಧದ ಮೂಲಕವಾಗಿ ಅಲ್ಲಿ ನಿರೂಪಣೆ ಮಾಡಲಾಗ್ತದೆ. ಇಲ್ಲಿ ಎರಡು ಅರ್ಥದಲ್ಲೂ ಹೇಳಿದ್ದಾರೆ. ಒಂದು, ಗುರುವೆಂದರೆ ದೇವರೇ ಹೌದು ಅಂತ ಭಾವ ಇದೆ. ಇನ್ನೊಂದು, ಆ ಗುರುವಿಗಾಗಿ ಶಿಷ್ಯ ಅಂತ. ಶಿಷ್ಯನಾಗಬೇಕಾದ್ರೆ ಅವನಲ್ಲಿ ತಾನಿರುವುದು ಗುರುವಿಗಾಗಿ ಎಂಬ ಭಾವ ಇರಬೇಕು. ಗುರುವಿಗಾಗಿ ತಾನು. ವಾಸ್ತವವಾಗಿ ನಮಗಾಗಿ ಗುರು ಇರೋದು. ಯಾಕೆ ಹಾಗಿಡ್ತೀರಿ ಅಂತಂದರೆ, ಗುರುವಿಗೆ ಏನಾಗಬೇಕಾಗಿದೆ? ಸ್ವಂತಕ್ಕೇನೂ ಆಗಬೇಕಾಗಿಲ್ವಲ್ಲ ಗುರುವಿಗೆ. ಸ್ವಂತಕ್ಕೆ ಒತ್ತು ಕಡಿಮೆ ಆದರೆ ತಾನೇ ಸಂತ ಆಗುವಂಥದ್ದು. ಈಗ ಸ್ವಂತದಲ್ಲಿ ಒತ್ತಕ್ಷರ ಇದೆಯಲ್ಲ, ತೆಗಿರಿ ಅದನ್ನು, ಸಂತ ಅಂತ ಆಗ್ತದೆ. ಅದು ಸ್ವಂತಕ್ಕೆ ಒತ್ತಿದ್ರೆ ಸಂತನಾಗೋದಿಲ್ಲ ಅವನು.
ಸ್ವಂತಕ್ಕೆ ಒತ್ತು ಕಡಿಮೆ ಆದಮೇಲೆ ತಾನೇ ಸಂತನಾಗ್ತಾನೆ. ಗುರು ಅಂದರೆ ಸಂತನೇ ಆಗಿರ್ತಾನೆ ಅವನು ಎನ್ನುವಾಗ ಗುರುವಿಗೆ ತನಗೆ ಆಗಬೇಕಾದುದು ಏನೂ ಇಲ್ಲ. ಗುರು ಶಿಷ್ಯನನ್ನು ತಯಾರು ಮಾಡ್ತಾನೆ, ಶಿಷ್ಯನಿಗೆ ಬೋಧನೆ ಮಾಡ್ತಾನೆ, ವಿಷಯ ಕೊಡ್ತಾನೆ, ಸ್ವಾರ್ಥ ಇಲ್ಲ ಅಲ್ಲೇನು. ಇವತ್ತು ಕಾಲ ಬದಲಾಗಿದೆ, ಇವತ್ತು ಅದು ಒಂದು ರೀತಿ ಕೊಡುಕೊಳ್ಳುವ ಹಾಗೆ ಆ ಸಂಬಂಧವಾಗಿ ಮಾರ್ಪಟ್ಟಿದೆ. ಆವತ್ತು ಹಾಗಲ್ಲ ಅಂತ. ಆ ಗುರು ಶಿಷ್ಯ ಭಾವ ಬಂದ ಸಂದರ್ಭ ಹಾಗಲ್ಲ. ಗುರು ಅನ್ನೋದು ತುಂಬಿದ ಕೂಡ ಅದು ಅಲ್ಲೇನು ಆಗಬೇಕಾಗಿಲ್ಲ, ಶಿಷ್ಯನಿಗೆ ಆಗಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ. ಮತ್ತು ಗುರುವಿಗೆ ಗುರುದಕ್ಷಿಣೆ ಕೊಟ್ಟರೂ ಕೂಡ ಅದು ಶಿಷ್ಯ ತನಗೋಸ್ಕರ ಕೊಟ್ಕೊಳ್ಳುವಂಥದ್ದು ಹೊರತು ಗುರುವಿಗಾಗಿ ಅಲ್ಲ, ಗುರುವಿನ ಶ್ರೇಯಸ್ಸಿಗೋಸ್ಕರ ಅಲ್ಲ, ಶಿಷ್ಯನ ಶ್ರೇಯಸ್ಸಿಗೋಸ್ಕರವಾಗಿ ಅಂತ. ಯಾಕೆಂದರೆ ಅವನು ಏನು ಇಲ್ಲದೆ ಹಾಗೆ ಬರಬಾರ್ದು. ಅವನು ಏನಾದರೂ ತನ್ನ ಕಡೆಯಿಂದ ನಿವೇದನೆ ಮಾಡಬೇಕು, ಅವನು ಸಮರ್ಪಣೆ ಮಾಡಬೇಕು. ಅವನು ಇಷ್ಟೆಲ್ಲ ಪಡ್ಕೊಂಡ ಅದು ಅವನಿಗೆ ಸಿದ್ಧಿಸಬೇಕಾದ್ರೆ, ಅವನಿಗದು ಮೈಗೂಡಬೇಕಾದ್ರೆ ಏನಾದರೂ ಕಿಂಚಿತ್ ಸಮರ್ಪಣೆ ಅವನ ಕಡೆಯಿಂದ ಬೇಕಲ್ಲ. ಪ್ರತ್ಯಾಮ್ನಾಯ ಎಷ್ಟು ಗುರು ಕೊಟ್ಟನೋ, ಏನು ಗುರು ಕೊಟ್ಟನೋ ಅಷ್ಟೆಲ್ಲ ಅವನು ಕೊಡುವಂಥದ್ದು ಸಾಧ್ಯವಿಲ್ಲ. ಯಾಕೆಂದರೆ ಜ್ಞಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಗುರು ಕೊಟ್ಟ ಜ್ಞಾನದಿಂದ ಏನು ಶ್ರೇಯಸ್ಸಾಗ್ತದೆ ನಮಗೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ವ್ಯಾಪಾರ ಅಲ್ಲ, ಅದರಲ್ಲಿ ಕೊಡುಕೊಳ್ಳುವಿಕೆ ವಿಷಯ ಆ ರೀತಿ ಇಲ್ಲ. ಆದರೆ ಇಷ್ಟೆಲ್ಲ ತಗೊಂಡೆ ಕಿಂಚಿತ್ ಒಂದು ಆತ್ಮನಿವೇದನೆ ಗುರುವಿಗೆ ಎನ್ನುವ ಹಾಗೆ ಗುರುದಕ್ಷಿಣೆಯನ್ನು ಕೊಟ್ಟು ಬರತಕ್ಕಂಥದ್ದು ಪದ್ಧತಿ ಇದು ಅಂತ. ಹಾಗಾಗಿ ಗುರುವಿಗೆ ಆಗಬೇಕಾಗಿರುವುದು ಏನೂ ಇಲ್ಲದೇ ಇರೋದ್ರಿಂದ ವಾಸ್ತವವಾಗಿ ಗುರುವು ಯಾಕೆ ಇದೆಲ್ಲ ನಮಗಾಗಿ ಮಾಡ್ತಿದ್ದಾನೆ. ನಮಗಾಗಿ ಗುರುವಿರುವುದು ನಮಗಾಗಿ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಗುರು ಬಂದಿರತಕ್ಕಂಥದ್ದು. ಆದರೆ ನಮಗೆ ಯಾವ ಭಾವ ಇರಬೇಕು, ಶಿಷ್ಯನಿಗೆ ಯಾವ ಭಾವ ಇರಬೇಕು ಅಂದರೆ, ನಾನಿರುವುದು ಗುರುವಿಗಾಗಿ, ನಾನು ಗುರುವಿನ ಶೇಷ. ಗುರು ಅದು ತುಂಬಿದ ಕೊಡವಾದರೆ ಅದರಿಂದ ತುಳುಕಿದ ಒಂದು ಬಿಂದು ನಾನು ಎನ್ನುವ ಹಾಗೆ, ಒಂದು ಅಂಶ ನಾನು, ಅದು ಮಹಾಗ್ನಿಯರ ಒಂದು ಕಿಡಿ ನಾನು. ಹಾಗಾಗಿ ಆ ಪೂರ್ಣದ ಒಂದು ಅಂಶ ಅರೆ ಕೊರೆ ಒಂದು ಬಿಂದು ನಾನು ಅನ್ನೋದು ಒಂದು ಭಾವ. ಆದರೆ ಇನ್ನೊಂದು ಭಾವ ನಿನಗಾಗಿ, ಗುರುವಿಗಾಗಿ. ನಮಗೆ ಜಾನ್ ಕೆನಡಿ ನೆನಪಾಗ್ತಾರೆ ಇಲ್ಲಿ. ಆಸ್ಕ್ ನಾಟ್ ವಾಟ್ ಯುವರ್ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ ಅಂದ್ರಲ್ಲ. ಇಲ್ಲಿ ಒಂದು ಶಿಷ್ಯನಾಗಿ ಹೋದಾಗ ಗುರುವಿಂದ ಏನು ಸಿಗ್ತದೆ ನನಗೆ ಏನು ಯೋಚನೆ ಮಾಡ್ತಾ ಇರಬಾರ್ದು ಆ ಸಂದರ್ಭದಲ್ಲಿ ಅಂತ. ಅದರ ಬದಲು ನಾನೇನು ಗುರುವಿಗೆ ಮಾಡಬಲ್ಲೆ, ನನ್ನಿಂದ ಏನು ಗುರುವಿಗೆ ಸೇವೆ ಸಂದೀತು ಎಂಬ ಭಾವ ಇರಬೇಕು ಹೊರತು ಎಷ್ಟು ಸಿಕ್ಕಿತು, ಏನು ಸಿಕ್ಕಿತು ಗುರುವಿಂದ ಎನ್ನುವ ಹಾಗೆ ನಮ್ಮ ಮನಸ್ಸು ಇರಬಾರ್ದು. ಸ್ವಾರ್ಥ ನಮ್ಮನ್ನು ಮುತ್ತಬಾರ್ದು. ಆ ಸಮಯದಲ್ಲಿ ನಿಸ್ವಾರ್ಥವಾಗಿ ಎಲ್ಲ ನಿನಗಾಗಿ ಎಂಬ ಭಾವ ಇದ್ದರೆ ನಮಗೆ ಒಳ್ಳೆಯದಾಗ್ತದೆ ಅಂತ. ಅದರಿಂದ ಗುರುವಿಗೆ ಒಳ್ಳೆಯದಾಗೋದಲ್ಲ. ಹಾಗಿದ್ದಾಗ ಸಿಗಬೇಕಾಗಿ ಸಿಗ್ತದೆ ಅಂತ. ಅದು ಬಿಟ್ಟು ನಾವು ಲಾಭಾಪೇಕ್ಷೆಯಾಗೇ ಇದ್ದಾಗ ಸಿಗಬೇಕಾಗಿ ಸಿಗದೆ ಹೋಗ್ಬೋದು, ಅಥವಾ ಚಿಕ್ಕದು ಸಿಗ್ಬೋದು. ನಮಗೆ ದೊಡ್ಡದು ಸಿಗಬೇಕಾದ್ರೆ ಚಿಕ್ಕದು ಸಿಗ್ಬೋದು. ಅದೇ ನಾವು ಸರ್ವಾರ್ಪಣ ಭಾವದಲ್ಲಿದ್ದರೆ ನನಗೇನು ಅನ್ನೋದು ಗುರುವಿಗೆ ಬಿಟ್ಟಿದ್ದು, ನಾನು ಯೋಚನೆ ಮಾಡಬೇಕಾದ ವಿಷಯ ಅಲ್ಲ. ಆಸ್ಕ್ ನಾಟ್ ವಾಟ್ ಯುವರ್ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ನಾಟ್ ವಾಟ್ ಯುವರ್ ಗುರು ಕ್ಯಾನ್ ಡೂ ಫಾರ್ ಯು. ಹೀಗೆ ತಗೊಳ್ಳಿದೆ ಇಲ್ಲಿಗೆ ಹೊಂದುವಂತೆ ಅದು ಅಂತ. ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಗುರು ಅನ್ನೋ ತರಹ ಇದ್ದರೆ ನಮಗೆ ವಿದ್ಯೆ ಸಿದ್ಧಿ ಆಗ್ತದೆ ಅಂತ, ನಮಗೆ ತುಂಬ ಸಿಗ್ತದೆ ಅಂತ, ಚೂರಲ್ಲ ಅಂತ, ಅರೆ ಕೊರೆ ಅಲ್ಲ, ಪರಿಪೂರ್ಣವಾಗಿ ಸಿಗ್ತದೆ ನಮಗೆ ಅಂತ. ಹಾಗಾಗಿ ಅದು ಆಗಬೇಕಾಗಿರ್ತಕ್ಕಂಥದ್ದು ಅಂತ. ಇದಕ್ಕೆ ರಾಮನ ದೃಷ್ಟಾಂತ, ರಾಮನು ಇದನ್ನು ದೃಢವಾಗಿ ನಂಬಿದ್ದ ಅನ್ನೋದನ್ನು ನಾವು ಕಾಣ್ಬೋದು ಅಂತ. ಅದು ದಶರಥನ ವಿಷಯದಲ್ಲಿ ಬರ್ತಕ್ಕಂಥದ್ದು. ತಂದೆ ಗುರುಸ್ಥಾನಕ್ಕೆ ಬರ್ತಾನೆ. ವಸಿಷ್ಠರು ಒಂದು ಕಡೆ ರಾಮಾಯಣದಲ್ಲೇ ಹೇಳ್ತಾರೆ, ಇದೇ ಸಂದರ್ಭದಲ್ಲಿ ಸ್ವಲ್ಪ ಮುಂದಕ್ಕೆ ಹೇಳ್ತಾರೆ ವಸಿಷ್ಠರು, ಪುರುಷಸ್ಯೇಹ ಜಾತಸ್ಯ ಭವಂತಿ ಗುರವಸ್ತ್ರಯ. ಜನ್ಮ ತಾಳಿದ ಯಾವುದೇ ಒಬ್ಬ ವ್ಯಕ್ತಿಗೆ 3 ಗುರುಗಳಿರ್ತಾರೆ, 3ಅಂತೂ ಇದ್ದೇ ಇರ್ತಾರೆ ಅಂತ, ಅದಕ್ಕಿಂತ ಹೆಚ್ಚು ಗುರುಗಳಿರ್ತಾರೆ, 3 ಇರಲಿಕ್ಕೇ ಬೇಕು ಅಂತ. ಯಾರು 3 ಅಂದರೆ ಆಚಾರ್ಯಶ್ಚೈವ ಕಾಕುತ್ಸ್ಥ ಪಿತಾ ಮಾತಾ ಚ ರಾಘವ. ಒಂದು ವಿದ್ಯೆ ಕೊಟ್ಟ ಆಚಾರ್ಯ, ಆಮೇಲೆ ಪಿತಾ ಮಾತಾ ಚ ತಂದೆ ತಾಯಿಯರು, ಈ 3 ಗುರುಸ್ಥಾನವೇ ಹೌದು ಅಂತ. ಪಿತಾಹ್ಯನಂ ಜನಯತಿ ಪುರುಷಂ ಪುರುಷರ್ಷಭ. ತಂದೆ ಜನ್ಮ ಕೊಡ್ತಾನೆ, ಈ ಲೋಕದ ಬೆಳಕನ್ನು ತೋರಿಸ್ತಾನೆ. ತಂದೆ ತಾಯಿ ಇಬ್ಬರು ಸೇರಿ ಈ ಲೋಕದ ಬೆಳಕನ್ನು ತೋರಿಸ್ತಾರೆ. ಹಾಗಾಗಿ ಅವರು ಗುರುಗಳು ಇಬ್ಬರು ಕೂಡ ಅಂತ. ಅದನ್ನು ಅನೇಕ ಕಡೆ ಶಾಸ್ತ್ರಗಳು ಉಲ್ಲೇಖ ಮಾಡಿವೆ ಮತ್ತು
ಆ, ಬೇರೆ ಇನ್ನಿತರ ಗ್ರಂಥಗಳು ಕೂಡ ಉಲ್ಲೇಖ ಮಾಡಿವೆ ಅದನ್ನು. ಗುರುಗಳು ಅಂತ, ಇವರೆಲ್ಲ ಗುರುಗಳು ಅಂತ. ತಾಯಿ ಹೋದು, ತಂದೆ ಹೋದು, ಮತ್ತು ವಿದ್ಯೆ ಕೊಟ್ಟವನಂತೂ ಹೇಗೂ ಹೋದು. ಪ್ರಜ್ಞಾಂ ದದಾತಿ ಚಾಚಾರ್ಯ ತಸ್ಮಾತ್ ಸ ಗುರು ಉಚ್ಯತೆ. ಆಚಾರ್ಯನು ಪ್ರಜ್ಞೆಯನ್ನು ಕೊಡ್ತಾನೆ, ಹಾಗಾಗಿ ಅವನು ಕೂಡ ಗುರು ಹೌದು. ಮೊದಲು ಇವರು ಗುರುಗಳಾಗಿರ್ತಾರೆ. ಜನನಿ ತಾನೇ ಮೊದಲ ಗುರುವು, ಅದಕ್ಕಿಂತ ಹಿಂದೆ ತಂದೆ ಇದ್ದಾನೆ, ಹಾಗಾಗಿ ಅವರೆಲ್ಲ ಗುರುಗಳು ಅಂತ. ಈಗ ಈ ಒಂದು ಸಿದ್ಧಾಂತ, ಈ ಒಂದು ಬೆಳಕಿನಲ್ಲಿ ದಶರಥ ಗುರುವಾಗ್ತಾನೆ ರಾಮನಿಗೆ. ಆ ಗುರುವಿಗಾಗಿ ತಾನು ಎಂಬ ಭಾವ ಇತ್ತು ಅವನಿಗೆ. ಕಾಡಿಗೆ ಬರುವಾಗ ಗುರುವಿಗಾಗಿ ತಾನು ಎಂಬ ಭಾವ ಇತ್ತು. ಹೀಗಾಗಿ ಭರತನಿಗೂ ರಾಮನಿಗೂ ಸಂವಾದ ನಡೀತಲ್ಲ. ಭರತ ಎಲ್ಲರನ್ನೂ ಕಟ್ಕೊಂಡು ಬಂದಿದ್ದ ರಾಮನನ್ನು ಕಾಡಿನಿಂದ ನಾಡಿಗೆ ಮರಳಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಅಯೋಧ್ಯವಾಸಿಗಳನ್ನು ಕರ್ಕೊಂಡು ಬಂದಿದ್ದ. ಮತ್ತು ಮೊದಲಾಗಿ ಅವನೇ ರಾಮನ ಜೊತೆಗೆ ಸಂವಾದ ನಡೆಸ್ತಾನೆ. ನೀನು ಯಾಕೆ ಬರಬೇಕು ಅಯೋಧ್ಯೆಗೆ ಅನ್ನೋದಕ್ಕೆ ನಾನಾ ಪ್ರಕಾರದ ಕಾರಣಗಳನ್ನ ಹೇಳ್ತಾನೆ. ಮತ್ತೊಂದು ಸ್ವಲ್ಪ ಆಕ್ಷೇಪನೂ ಮಾಡ್ತಾನೆ ತಾಯಿ ಮೇಲೆ, ತಂದೆ ಮೇಲೆ. ತನ್ನ ಹೆತ್ತ ತಾಯಿ ರಾಮನಿಗೆ ಮಲತಾಯಿ ಆಗಬೇಕು ಕೈಕೇಯಿ, ಆಕೆ ಬಗ್ಗೆ ಸ್ವಲ್ಪ ಕಠೋರವಾದ ಮಾತುಗಳನ್ನ ಆಡ್ತಾನೆ. ಸರಿಯಾಗಲಿಲ್ಲ ಆಕೆ ಮಾಡಿದ್ದು ನಿನ್ನ ವಿಷಯದಲ್ಲಿ ಅಂತ. ತಂದೆಗೂ ಹಾಗೆ. ಅಷ್ಟಲ್ಲದಿದ್ರೂ ಕೂಡ ತಂದೆಯನ್ನು ನಿಲುವನ್ನು ಒಪ್ಪೋದಿಲ್ಲ ಭಾರತ, ಮತ್ತು ಸರಿಯಾಗಲಿಲ್ಲ ಮಾಡಿದ್ದು ಅನ್ನೋದನ್ನು ಕಂಠೋಕ್ತವಾಗಿ ಸ್ಪಷ್ಟವಾಗಿ ಹೇಳ್ತಾನೆ. ಅದಕ್ಕೆ ರಾಮ ಕೊಡುವ ಉತ್ತರದಲ್ಲಿ ಈ ಅಂಶ ಬಂದಿದೆ ನೋಡಿ. ರಾಮ ಏನು ಹೇಳ್ತಾನೆ ಅಂದರೆ, ಭರತ ಕಾಮಕಾರೋ ಮಹಾಪ್ರಾಜ್ಞ ಗುರುಣಾಂ ಸರ್ವದಾ ಅನಗ. ಗುರುವಿಗೆ ತನ್ನ ಶಿಷ್ಯರ ಮೇಲೆ ಕಾಮಕಾರ ಅಂತ. ಕಾಮಕಾರ ಅಂದರೆ ಅವ್ರು ಇಷ್ಟಪಟ್ಟಿದ್ದನ್ನು ಮಾಡ್ಬೋದು. ತನ್ನ ಶಿಷ್ಯನ ವಿಷಯದಲ್ಲಿ ಗುರು ತನಗೆ ಇಷ್ಟ ಬಂದಿದ್ದನ್ನು ಮಾಡಬಹುದು. ಒಂದು ಕಾಮಕಾರೋ ಮಹಾಪ್ರಾಜ್ಞ. ಎಲ್ಲ ಈ ಮಹಾಪ್ರಾಜ್ಞನೇ, ನಿಂಗೆ ಇದೊಂದು ವಿಷಯ ಮನಸ್ಸಿಗೆ ಬಂದಿಲ್ಲ, ನೀನು ಮಹಾಪ್ರಾಜ್ಞನೇ ಹೌದು, ಕೇಳು. ಗುರುಗಳಿಗೆ ಶಿಷ್ಯನ ಮೇಲೆ ಸಂಪೂರ್ಣ ಸ್ವಾಮ್ಯ ಇರ್ತದೆ. ಅವರೇನು ಬೇಕಾದ್ರೂ ಮಾಡ್ಬೋದು. ಉಪಪುಣ್ಯೇಶು ದಾರೇಶು ಪುತ್ರೇಶು ಚ ವಿಧೀಯತೆ. ಈಗ ಪುತ್ರ ಅನ್ನೋನು ಆ ಶಿಷ್ಯ ಸ್ಥಾನದಲ್ಲಿ ಬರ್ತಾನೆ, ತಂದೆ ಅನ್ನೋನು ಗುರುಸ್ಥಾನದಲ್ಲಿ ಬರ್ತಾನೆ. ವಯಮಸ್ಯ ಯಥಾಲೋಕೆ ಸಂಖ್ಯಾತ ಸೌಮ್ಯ ಸಾಧುಭಿ. ಸತ್ಪುರುಷರು ನೋಡು ನಮ್ಮನ್ನು ಶಿಷ್ಯ ಭಾವದಲ್ಲಿ ಸೇರಿಸಿದ್ದಾರೆ, ತಂದೆಯನ್ನು ಗುರುಭಾವದಲ್ಲಿ ಸೇರಿಸಿದ್ದಾರೆ. ನಾವು ಆ ಪಟ್ಟಿಯಲ್ಲಿ ಬರ್ತೇವೆ ಮಕ್ಕಳಾದವರು. ಭಾರ್ಯಾ ಪುತ್ರಾಶ್ಚ ಶಿಷ್ಯಾಶ್ಚ. ಭಾರ್ಯ ಅಂದರೆ ಹೆಂಡತಿ ಮಾತ್ರ ಅರ್ಥ ಅಲ್ಲ. ಭಾರ್ಯ ಭರಿಸಲ್ಪಡುವವನು ಅವಳು, ಭರ್ತ ಭರಿಸುವವನು. ನಮ್ಮನ್ನು ಭರಿಸುವುದು ತಂದೆ, ನಾವು ಭರಿಸಲ್ಪಡುವವರು ಭಾರ್ಯ. ಆ ಸ್ಥಾನಕ್ಕೆ ನಾವು ಬರ್ತೇವೆ. ನಮಗೆ ಯಾರು ಚಿಕ್ಕ ವಯಸ್ಸಿನಿಂದ ಅನ್ನ ವಿದ್ಯೆಗಳನ್ನು ಕೊಟ್ಟವ್ರು ಯಾರು? ಆಶ್ರಯ ಕೊಟ್ಟವ್ರು ಯಾರು? ನಮ್ಮನ್ನು ಬೆಳೆಸಿದವ್ರು ಯಾರು? ನಮ್ಮನ್ನು ಭರಿಸಿದವ್ರು ಯಾರು? ನಮಗೆ ಬೇಕಾದುದು ಎಲ್ಲವನ್ನು ಕೊಟ್ಟು ನಮ್ಮನ್ನು ಭರಿಸಿದವ್ರು ಯಾರು? ದಶರಥ ತಂದೆ, ಭರ್ತ. ನಾವು ಭಾರ್ಯ, ಭರಿಸಲ್ಪಡುವವರು. ಹಾಗಾಗಿ ಆ ಸ್ಥಾನದಲ್ಲಿ ನಾವು ಬಂದು. ಪುತ್ರಾಶ್ಚ, ಪುತ್ರ ಸ್ಥಾನದಲ್ಲಿ ಕೂಡ ಬಂತು. ಮಕ್ಕಳ ಮೇಲೂ ಕೂಡ ತಂದೆ ತಾಯಿಯಂದರಿಗೆ ಅಧಿಕಾರ ಇರ್ತದೆ ಅಂತ. ಶಿಷ್ಯಾಶ್ಚ, ಗುರು ಶಿಷ್ಯ ಭಾವ ಇದೆ. ಭರತನಂತೂ ಅಣ್ಣ ತಮ್ಮಂದಿರ ಮಧ್ಯೆ ನಮ್ಮಿಬ್ಬರ ಮಧ್ಯೆ ಗುರು ಶಿಷ್ಯ ಭಾವ ಇದೆ ಅಂತ ಹೇಳ್ತಾನೆ. ನೀನು ಗುರು, ನಾನು ಶಿಷ್ಯ ಎಂಬುದಾಗಿ ಭರತ ಮುಂದೆ ಪ್ರಸ್ತಾಪ ಮಾಡ್ತಾನೆ. ಇಲ್ಲಿ ರಾಮ ತಂದೆ ಮಕ್ಕಳ ಮಧ್ಯೆ ಇರ್ತಕ್ಕಂಥ ಗುರು ಶಿಷ್ಯ ಭಾವವನ್ನು ಜ್ಞಾಪಿಸಿ, ತಂದೆ ಗುರು, ನಾವು ಶಿಷ್ಯರು ಎಂಬುದನ್ನು ಹೇಳಿ, ಕಾಮಕಾರೋ ಮಹಾಪ್ರಾಜ್ಞ. ಗುರುವಾದ ದಶರಥನಿಗೆ ಶಿಷ್ಯನಾದ ನನ್ನಲ್ಲಿ, ನನ್ನ ವಿಷಯದಲ್ಲಿ ಕಾಮಕಾರ ಇದೆ. ಇಷ್ಟ ಬಂದಿದ್ದನ್ನು ಮಾಡ್ಬೋದು ಅವನು. ನಾವು ಅವನ ಸೊತ್ತು. ಪನೇವಾ ಚೀರವಸನಂ ಸೌಮ್ಯ ಕೃಷ್ಣಾರ್ಜುನಾಂಬರಂ ರಾಜ್ಯವಪಿ ಮಹಾರಾಜವು ಮಾಂ ವಾಸಯುತಮೀಶ್ವರ. ಆ ಹಕ್ಕಿದೆ ದಶರಥನಿಗೆ. ಪೀತಾಂಬರವನ್ನು ಉಡಿಸ್ಬೋದು ನನಗೆ, ಅಥವಾ ನಾರು ಬಟ್ಟೆಯನ್ನು ಕೂಡ ಉಡಿಸ್ಬೋದು. ಕೃಷ್ಣಾರ್ಜುನವನ್ನು ತೊಡಿಸಿ ನಾರು ಬಟ್ಟೆಯನ್ನು ಉಡಿಸಿ ಕಾಡಿಗೂ ಕಳುಹಿಸ್ಬೋದು, ಅಥವಾ ಪೀತಾಂಬರವನ್ನು ಉಡಿಸಿ ಕಿರೀಟವನ್ನಿಟ್ಟು ನನ್ನ ಸಿಂಹಾಸನದಲ್ಲೂ ಕೂಡ ಕೂರಿಸ್ಬೋದು. ಯಾಕೆಂದರೆ ನಾವು ದಶರಥನಿಗೆ ಸೇರಿದವರು. ಅಂದರೆ ಭರತನಿಗೆ ಅನ್ವಯ ಮಾಡಿ ಹೇಳ್ತಾನೆ, ನಿನಗೆ ಪೀತಾಂಬರ ಉಟ್ಟು ಕಿರೀಟ ತೊಟ್ಟು ಕೂತ್ಕೋ ಸಿಂಹಾಸನದ ಮೇಲೆ, ಕೂತ್ಕೋಬೇಕು ನೀನು. ಅವರ ಪ್ರಭುತ್ವ ಅದು. ನಾವು ಸ್ವತಂತ್ರರಲ್ಲ, ಅವ್ರು ಹೇಳಿದಂತೆ ಮಾಡಬೇಕಾಗಿರ್ತಕ್ಕಂಥವ್ರು ನಾವು. ಹಾಗಾಗಿ ನೀನು ಏನು ಹೇಳೋದು, ಹೀಗೆ ಮಾಡಬಾರ್ದಿತ್ತು, ಹಾಗೆ ಮಾಡಬಾರ್ದಿತ್ತು, ಏನು ಮಾಡಬಾರ್ದಿತ್ತು, ಅವ್ರಿಗೆ ಏನೆಷ್ಟು ಅದನ್ನು ಮಾಡಿದ್ದಾರೆ. ನಾವು ಒಪ್ಕೊಳ್ಬೇಕಾದವರಲ್ಲ, ಪ್ರಶ್ನೆ ಮಾಡಬೇಕಾದವರಲ್ಲ. ಅದೇ ಇಲ್ಲಿರೋ ಭಾವ ಏನು ಅಂದರೆ,
ಗುರುವಿಗಾಗಿ 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 ಅಂದರೆ ನನಗೇನು ಬೇಕು ಅನ್ನೋದು ವಿಷಯ ಅಲ್ಲ ಇಲ್ಲಿ, ಗುರುವಿಗೇನು ಬೇಕು, ಏನಾಗಬೇಕು ಅನ್ನೋದು ವಿಷಯ. ಆ ಭಾವದಲ್ಲಿ ಆಗಿರ್ತಕ್ಕಂಥವನು. ಹಾಗಿರುವಾಗ ಗುರುವಿಗೂ ತುಂಬ ಜವಾಬ್ದಾರಿ ಇದೆ. ನಮಗೆಲ್ಲ ಯೋಚನೆ ಬರ್ಬೋದು ಈ ಮಾತುಗಳನ್ನ ಕೇಳುವಾಗ, ಹಾಗಾದರೆ ಏನು ಬೇಕಾದ್ರೂ ಮಾಡಿಬಿಡ್ಬೋದಾ ಗುರು? ಹಾಗಾದರೆ ಬರೀ ಕಷ್ಟಕ್ಕೆ ಬಂದುಬಿಡ್ತಾರ? ಅಂದರೆ ಏನು ಬೇಕಾದ್ರೂ ಮಾಡೋದೇ ಇಲ್ಲ. ಗುರುವೇ ಹೌದಾದರೆ ಅದು ಇದೆಲ್ಲ ಯಾವುದ್ರ ಮೇಲೆ ನಿಂತಿದೆ ಹೇಳಿ? ಗುರುವಾಗಿದ್ದರೆ ಶಿಷ್ಯ ಆಗಿದ್ರೆ ತಾನೇ ಇದೆಲ್ಲ ವಿಷಯ ಇರ್ತಕ್ಕಂಥದ್ದು. ಗುರುವಾಗಿದ್ದಾಗ ನಮಗೇನು ಶ್ರೇಯಸ್ಸೋ ಅದನ್ನು ಮಾಡ್ತಾನೆ ಹೊರತು ಏನೇನೋ ಮಾಡೋದಿಲ್ಲ. ಎಲ್ಲಿದೆ ಉದಾಹರಣೆಗಳು ಆ ರೀತಿಯದ್ದು? ನಿಜವಾದ ಗುರು ಶಿಷ್ಯ ಭಾವದ ದೃಷ್ಟಾಂತಗಳು ಎಷ್ಟು ಸಿಗ್ತವೆ? ಇಲ್ಲಾದರೂ ಒಂದು ಅಂಥ ಉದಾಹರಣೆ ಇದೆಯಾ ಸ್ವಾರ್ಥಕ್ಕೆ ಬಳಸ್ಕೊಂಡಿತ್ತು? ಇಲ್ವೇ ಇಲ್ಲ. ಆದರೆ ನಮಗೆಷ್ಟು ಬುದ್ಧಿ ಇದೆ, ನಮಗದು ಅರ್ಥ ಆಗದೆ ನಾವು ಪ್ರೊಟೆಸ್ಟ್ ಮಾಡ್ಬೋದು. ಗುರು ಏನೋ ಮಾಡೋಕೆ ಹೊರಟಾಗ ಗುರು ಮಾಡೋ ಒಳ್ಳೇದನ್ನು ತಗೊಳಕ್ಕಾಗದೆ ಇದ್ಬಿಡ್ಬೋದು. ನಮ್ಮ ಬುದ್ಧಿ ಕೆಲಸ ಮಾಡಿ ನಮ್ಮದು ರೈಟ್ಸ್ ಎಲ್ಲ, ಹಕ್ಕುಗಳ ಬಗ್ಗೆ ನಮಗೆ ಆ ಪ್ರಜ್ಞೆ ಬಂದು ಅದ್ರ ಪರಿಣಾಮ ಏನಾಗ್ಬೋದು ಅಂದರೆ ನಿಜವಾಗಿ ನಮಗೆ ಏನು ಗುರು ಒಳ್ಳೇದು ಮಾಡ್ತಾ ಇದ್ನೋ ಅದು ಮಾಡೋಕ್ಕಾಗದೆ ಇದ್ಬಿಡ್ಬೋದು. ಹಾಗಾಗಿ ನೀನು ತಗೊಳ್ಳೋ ಯೋಗ್ಯತೆ ನಿನಗೆ ಬರಬೇಕಾದ್ರೆ ಪ್ರತಿ ಪ್ರಶ್ನೆ ಇಲ್ಲದೆ ನಾನು ಗುರುವಿಗೆ ಸೇರಿದ ಒಂದು ವಸ್ತು, ಗುರು ಉಡುವ ಬಟ್ಟೆ ಇದ್ದ ಹಾಗೆ, ಹಾಕಿಕೊಳ್ಳುವ ಚಪ್ಪಲಿ ಇದ್ದ ಹಾಗೆ, ಪಾದುಕೆ ಇದ್ದ ಹಾಗೆ. ಪ್ರಭುತ್ವ ಅವನದ್ದು, ಅವನಿಗೇನು ಬೇಕೋ ಅದನ್ನು ಮಾಡ್ತಾನೆ. ನಾನು ಅದನ್ನು ಒಪ್ಕೋಬೇಕು ಅನ್ನೋ ಭಾವ ಇದ್ದರೆ, ಈ ಭಾವದ ಪ್ರಶ್ನೆ ಇದು ಅಂತ, ಈ ಭಾವ ಇದ್ದರೆ ನಿನಗೆ ಸಿಗಬೇಕಾಗಿದ್ದು ಪೂರ್ಣವಾಗಿ ಸಿಗ್ತದೆ. ಆ ಭಾವ ಇಲ್ಲದೇ ಇದ್ದರೆ ನೀನೆಷ್ಟು ಬಿಟ್ಕೊಟ್ಟಿಯೋ ಅಷ್ಟೇ ಸಿಕ್ಕುವಂಥದ್ದು ಅಂತ. ನಿನ್ನ ಮನಸ್ಸು ರಾವಣನಾಗಿ, ಈಗೋ ರಾವಣ ಅಂದರೆ ರಾವಣನಿಗೆ ಯಾವಾಗಲೂ ತನ್ನ ರೈಟ್ಸ್ ಬಗ್ಗೆ, ಹಕ್ಕುಗಳ ಬಗ್ಗೆ ಆಲೋಚನೆ ಹೊರತು ಇನ್ನೊಬ್ಬರ ಹಕ್ಕಿನ ಬಗ್ಗೆ ಆಲೋಚನೆ ಇಲ್ಲ. ಅಲ್ಲಿ ಸೀತೆ ಹಕ್ಕಿ ಅನ್ನೋ ಸಂಬಂಧ ಇಲ್ಲ. ರಾಕ್ಷಸರು ನಾವು ಇದೆಲ್ಲ ಮಾಡ್ಬೋದು ಅಂತಾನೆ ಸೀತೆಗವನು. ನಮ್ಮ ಕುಲದಲ್ಲಿ ಇದೆಲ್ಲ ಇದಿದೆ, ಆಚರಣೆ ಇದೆ. ಅದು ಯಾರ ಪತ್ನಿ ಆದರೂ ಹೇಳ್ಕೊಂಡು ಬರ್ಬೋದು ನಾವು. ಸ್ವಧರ್ಮೋ ರಾಕ್ಷಸಾಂಭೀರು, ಈ ಮಾತು ರಾಕ್ಷಸರಿಗೆ ಇದು ಸ್ವಧರ್ಮ. ಏನು ಸ್ವಧರ್ಮ ಅಂದರೆ ಹರಣಂವ ಪರಸ್ತ್ರೀಣಾಂ, ಪರಸ್ತ್ರೀಯರ ಹರಣವಾಗಲಿ ಅಥವಾ ಅವರ ಚಾರಿತ್ರ್ಯವನ್ನು ಕೆಡಿಸುವುದಾಗಲಿ, ಇದು ಗಮನಂ ಸಂಪ್ರಮಥ್ಯವ, ನಮಗಿದು ಸ್ವಧರ್ಮ ಅಂತ. ಹೌದು, ಸೀತೆಗೆ ಸ್ವಧರ್ಮ ಆಗಬೇಕಲ್ಲ ಅದು. ರಾವಣನಿಗೆ ಸ್ವಧರ್ಮ ಆದರೆ ಸಾಕದು. ಇದೇನೆಂದರೆ ರೈಟ್ಸ್, ಇಲ್ಲಿವರೆಗಿದೆ ರೈಟ್ಸ್ ಅದು ಅಂತ, ರಾವಣನದ್ದು ಅಂತ, ಆ ಸೆನ್ಸ್ ಆಫ್ ರೈಟ್ಸ್ ಇದೆಯಲ್ಲ ಅಲ್ಲಿವರೆಗೆ ಹೋಗಿದೆ ಅದು ಅಂತ. ಹಾಗಾಗಿ ಎಲ್ಲಾದರೂ ನಾವು ಅದಕ್ಕೆ ಜಾಗ ಕೊಟ್ಬಿಟ್ರೆ ಹೋಯ್ತು. ಗುರು ಶಿಷ್ಯ ಭಾವ ಆದರ್ಶವಾಗಿರಬೇಕಾದ್ರೆ ಈ ಗುರುವಿಗಾಗಿ ನಾನು ಒಂದು ಉಪಕರಣ ಅಷ್ಟೇ, ಅಲ್ಲಿ ನಾನೊಂದು ಸೊತ್ತು ಗುರುವಿನದ್ದು ಅಷ್ಟೇ ಎಂಬ ಭಾವ ಇದ್ದಾಗ ಗುರು ನಿರಾತಂಕವಾಗಿ ತಾನು ಮಾಡಬೇಕಾದ ಒಳ್ಳೆಯದನ್ನು ನಮಗೆ ಮಾಡ್ತಾನೆ. ಇಲ್ಲದೇ ಇದ್ದಾಗ ಮಾಡೋಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ರಾಜ್ಯವಾಪಿ ಮಹಾರಾಜು ಮಾಂ ವಾಸಯಿತು ಈಶ್ವರ, ಹಕ್ಕಿದೆ, ಆ ಪ್ರಭುತ್ವ ಇದೆ ದೊರೆಗೆ, ಮಾಡ್ಬೋದು. ಯಾವತ್ ಪಿತರಿ ಧರ್ಮಜ್ಞೆ ಗೌರವಂ ಲೋಕಸತ್ಕೃತೆ ತಾವತ್ ಧರ್ಮಪತಾಂ ಶಿಷ್ಟ ಜನನ್ಯಾಮಪಿ ಗೌರವಂ. ತಂದೆ ಮೇಲೆ ಏನು ಗೌರವವೋ ತಂದೆ ಪತ್ನಿ ತಾಯಿ ಮೇಲೆ ಅದೇ ಗೌರವ ತಾನೇ ಇರಬೇಕಾಗಿರ್ತಕ್ಕಂಥದ್ದು. ತಂದೆಯ ಎರಡನೇ ಆತ್ಮ ತಾಯಿ ಅಂದರೆ, ಆಕೆ ಜನ್ಮ ಕೊಟ್ಟಿರ್ಬೋದು, ಕೊಡದೇ ಇರ್ಬೋದು. ಆದರೆ ತಂದೆ ಕಡೆಯಿಂದ ಹೋದಾಗ ಆಗ ಅಲ್ಲಿ ಪತಿ ಪತ್ನಿಯರು ಬೇರೆ ಅಲ್ಲ ಅಂತ, ಒಂದೇ ಅದು ಅಂತ. ಹಾಗಾಗಿ ತಂದೆ ಏನೋ ತಾಯಿ ಕೂಡ ಅದೇ ಆಗ್ತಾಳೆ. ಇವರಿಬ್ಬರು ವನಂ ಗಚ್ಚ ಅಂತ ಹೇಳಿದ ಮೇಲೆ, ಕಾಡಿಗೆ ಹೋಗು ಅಂತ ಹೇಳಿದ ಮೇಲೆ ಮತ್ತು ನೀನು ಹೇಳಿದ್ ಮಾಡಬೇಕಾ, ಅವ್ರು ಹೇಳಿದ್ ಮಾಡಬೇಕಾ? ಹಿತಾಭ್ಯಾಂ ಧರ್ಮಶೀಲಾಭ್ಯಾಂ, ಅವ್ರ ಬಗ್ಗೆ ರಾಮನ ಮಾತು, ಅವರಿಬ್ಬರು ಧರ್ಮಶೀಲರು. ಧರ್ಮಶೀಲ ಅಂದ್ರೇನು? ಸ್ವಭಾವತಃ ಧರ್ಮಾತ್ಮರು ಅಂತ. ಅಂದರೆ ಧರ್ಮವನ್ನು ಕೃತ್ರಿಮವಾಗಿ ಆಚರಣೆ ಮಾಡೋದು ಅನ್ನೋದಕ್ಕಿಂತ ಸ್ವಭಾವತಃ ಅವರು ಧರ್ಮದಲ್ಲಿ ಇರ್ತಾರೆ ಅವರು ಯಾವಾಗಲೂ ಅಂತ. ಅಂಥವ್ರು ಒಂದು ಹೆಜ್ಜೆ ತಗೊಂಡ್ರೆ, ಒಂದು ತೀರ್ಮಾನ ಮಾಡಿದರೆ, ಹೀಗೆ ಮಾಡು ಅಂತ ಹೇಳಿದರೆ ಮಾಡಬೇಕು, ಬಿಡಬೇಕು. ಮಾತಾ ಪಿತೃಭ್ಯಾ ಮುಕ್ತೋ, ಒಬ್ಬೊಬ್ಬರು ಹೇಳಿದ್ದಲ್ಲ, ಇಬ್ಬರೂ ಹೇಳಿದ್ದು, ತಾಯಿ ತಂದೆ ಇಬ್ಬರೂ ಸೇರಿ ಕಥ ಮನ್ಯದ ಸಮಾಚಾರ. ಬೇರೆ ಏನು ಮಾಡಲಿ ನಾನು? ಅವ್ರು ಹೇಳಿದ್ದನ್ನೇ ಮಾಡೋದು. ಇದು ಮುಂದೆ ಏನು ಮಾತಾಡ್ತೀರಿ ನೀವು ಅಂತ, ಏನು ಮಾತಾಡೋಕ್ಕೆ ಸಾಧ್ಯ? ನಾನು ಮಾತಾಡಿದಾನೆ ಬರುತ್ತೆ, ಅದ್ರ ಮೇಲೂ ನಾನು ಸುಮ್ಮನೆ ಬಿಟ್ಟಿಲ್ಲ. ಆದರೆ ಇದರಲ್ಲಿ ನಮಗೆ ಕಾಣಿಸೋದು, ಈಗ ಸಾಮಾನ್ಯವಾಗಿ ರಾಮನ ಜಾಗದಲ್ಲಿ ಯಾರೇ ಇದ್ದರೂ ಎಂಥ ಅನ್ಯಾಯ ಆಗಿದೆ ಅನ್ನೋ ಭಾವದಲ್ಲಿ ಇರಬೇಕು ಅಲ್ವಾ? ಈ ಲೋಕದಲ್ಲಿ ಯಾವ ಕಾಲದಲ್ಲಿ ಯಾರಿಗೂ ಆಗದೇ ಇರೋಂಥ ಅನ್ಯಾಯ ಆಗಿದೆ ಎನ್ನುವ ಒಂದು ರೆಬೆಲ್ ಮೂಡ್ನಲ್ಲಿ ಇರಬೇಕು, ಕತ್ತಿ ಮಸೀತಾ ಇರಬೇಕು. ಇಲ್ಲ ಬೇಡ, ಕೊನೆ ಪಕ್ಷ ಬೇರೆ ಏನೂ ಅಲ್ಲ ಅಂದರೆ ಬೇಜಾರಲ್ಲರೇ ಇರಬೇಕು. ಆಯಿತು, ನಾನು ಒಪ್ಕೊಂಡೆ, ಇರಲಿ, ಆದರೆ ಹೀಗೆ ಮಾಡಬೇಕಿತ್ತ?
ಅಂತಹರು ಇರಬೇಕಲ್ಲ. ಅದರ ಬದಲು ರಾಮನೇ ಲಾಯರ್ ಆಗಿದ್ದಾನೆ. ತಂದೆ ತಾಯಿಗಳ ಬಗ್ಗೆ ಅವರು ಒಬ್ಬ ಪರಲೋಕಕ್ಕೆ ಹೋಗಿ ಆಗಿದೆ ಇಬ್ಬರಲ್ಲಿ. ಅವರಿಗೆ ತಾನೇ ವಕೀಲನಾಗಿ ಅವ್ರ ಪರವಾಗಿ ವಾದ ಮಂಡನೆ ಮಾಡ್ತಾನೆ. ಭಾವ ತುಂಬ ಸ್ಪಷ್ಟ ಅಂತ. ಅದೇ ಶೇಷಿ ಭಾವ ಅಂತ. ತಂದೆ ಗುರು ಶೇಷಿ, ನಾನು ಶಿಷ್ಯ ಮಗನಾಗಿರ್ತಕ್ಕಂಥವನು ಶೇಷ ಅಂತ. ಹಾಗಾಗಿ ಲಕ್ಷ್ಮಣನು ನನ್ನ ಸಲುವಾಗಿ ಇದ್ದ ಹಾಗೆ ನಾನು ತಂದೆ ಸಲುವಾಗಿರಬೇಕು. ಅಲ್ಲೇ ನೋಡಿ ನೀವು, ಒಂದು ವೇಳೆ ರಾಮ ಲಕ್ಷ್ಮಣರ ಮಧ್ಯೆ ಆದರೆ ಇದೇ ವ್ಯವಸ್ಥೆ ಹೇಗಿರ್ತಿತ್ತು? ಲಕ್ಷ್ಮಣನಿಗೆ ಹೀಗೆ ಮಾಡು ಅಂದರೆ ಮಾಡದೇ ಇರ್ತಿದ್ದ ಲಕ್ಷ್ಮಣ. ಅದನ್ನೇ ತಂದು ರಾಮ ಹೇಳ್ತಾ ಇರುವಂಥದ್ದು, ಈಗ ಲಕ್ಷ್ಮಣನ ಜಾಗದಲ್ಲಿ ನಾನಿದ್ದೇನೆ, ನನ್ನ ಜಾಗದಲ್ಲಿ ನನ್ನ ತಂದೆ ಇದ್ದಾರೆ ಎಂದ ಮೇಲೆ ಅವರಿಗಾಗಿ ನಾನು ಯಾವುದರಿಂದ ದಶರಥನಿಗೆ ಸಂತೋಷ ಆಗ್ತದೆ ಮಾಡಬೇಕಾಗಿರ್ತಕ್ಕಂಥದ್ದು. ಕಾಡಿಗೆ ಹೊರಟು ಬರುವಾಗಲೂ ಕೂಡ ಹಲವಾರು ಬಾರಿ ಈ ಮಾತುಗಳು ಬಂದಿದೆ ಅಂತ. ಸಂತೋಷವಾಗಿರಬೇಕು ನೀನು ಎಂಬ ಮಾತು. ಉಳಿದವರಲ್ಲೂ ಕೂಡ ಹಾಗೆ ಅಂತ. ನೋಡಿಕೊಳ್ಳಿ, ಸಂತೋಷವಾಗಿರಬೇಕು ದಶರಥ. ಕೈಕೇಯಿಯ ಬಗ್ಗೆ ಕೂಡ ಅದೇ ಭಾವ ಅಂತ. ಕೊಟ್ಟ ಕೊನೆಯಲ್ಲೂ ಕೂಡ ಭರತರನ್ನು ಕಳುಹಿಸಿಕೊಡುವಾಗ, ಸುಮಂತ್ರನ ಕಳುಹಿಸಿಕೊಡುವಾಗ ಅವಳಿಗೆ ನೆಮ್ಮದಿಯಾಗುವಂತೆ ಹೇಳಬೇಕಾದನ್ನು, ಸಂತೋಷವಾಗಿರುವಂತೆ ಮಾಡಿ ಎಂಬುದೇ ಮಾತು ಅಂತ. ಅಲ್ಲೆಲ್ಲ ಏನಂದರೆ ಅವರ ಸಂತೋಷಕ್ಕಾಗಿ ನಾವು ಇರುವುದು ಎಂಬ ಒಂದು ಭಾವ. ಇದರ ಮೇಲೆ ನೀವು ಕಾನೂನು ಚರ್ಚೆ ಮಾಡಬಾರ್ದು. ಅಂದರೆ ಇದು ಯಾರಿಗೇನು ಹಕ್ಕಲ್ಲ ಅನ್ನೋ ವಿಷಯ ಅಲ್ಲ, ಇದು ಭಾವ ಅಂತ ಇರಬೇಕಾಗಿರ್ತಕ್ಕಂಥ ಭಾವ ಇದು ಅಂತ. ಇದನ್ನು ನಾವು ಬಹಳ ಕಡೆ ಕಾಣ್ತೇವೆ. ಗುರು ಶಿಷ್ಯ ಸಂಬಂಧದಲ್ಲಿ ಭಾವ ಬಹಳ ಕಡೆ ಕಾಣ್ತೇವೆ. ಇಲ್ಲಿ ಗುರು ವೇದ, ಶಿಷ್ಯ ಉತ್ತಂಕ, ಆ ಉತ್ತಂಕ ಮತ್ತು ವೇದರ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಆ ಘಟನಾವಳಿಗಳು ಮಹಾಭಾರತದಲ್ಲಿ ನಾವು ಅದನ್ನು ಕಾಣ್ತೇವೆ. ಒಂದು ಚಿಕ್ಕ ವಿಷಯ, 4 ದಿನ ಕಳೆದ ಮನೇಲಿ ಒಂದು ಸಮಾರಂಭ ಇದೆ. ಗುರುಪತ್ನಿ ಬಡಿಸ್ಬೇಕು ಬಂದ ಬ್ರಾಹ್ಮಣೋತ್ತಮರಿಗೆ ಅಥವಾ ವಿಪ್ರಯವರಿಗೆ, ವಿದ್ವಾಂಸರಿಗೆ ಆಕೆ ಬಡಿಸ್ಬೇಕು. ಬಡಿಸುವಾಗ ಆಗಿನ ಕಾಲದ ಕ್ರಮ ಹೇಗೆಂದರೆ ಅಷ್ಟು ಗಂಭೀರವಾಗಿರಬೇಕು ಅಂತ ಲೆಕ್ಕ ಅದು. ಅಂದರೆ ಶುಚಿಯಾಗಿದ್ದು, ಒಳ್ಳೆ ಬಟ್ಟೆ ಹಾಕ್ಕೊಂಡು, ಆಭರಣಗಳನ್ನು ಹಾಕ್ಕೊಂಡು, ಅಂದರೆ ನೋಡಿದರೆ ಊಟ ಮಾಡಬೇಕು ಅಂತ ಅನ್ನಿಸ್ಬೇಕು ಅಂತ. ಕೆಲವು ಸರಿ ವ್ಯತ್ಯಾಸ ಆಗ್ತದೆ ಅಂತ. ಊಟ ಮಾಡಬೇಕು ಅಂತ ಕೂತಿರ್ತೆ, ಅವ್ರು ನೋಡಿದ ಮೇಲೆ ಇಲ್ಲಿ ಬಿಡು ಸಾಕು ಅಂತ ಅನ್ಸೋವಾಗ ಆಗಿಬಿಡ್ತದೆ ಅಂತ. ಇದಿದೆ ರಾಮಾಯಣದಲ್ಲಿ. ಸೂತ ಕುಂಡಲಧಾರಿಣ ಅಂತ. ಸೂದ ಅಂತ ಹೇಳ್ತಾರೆ. ಸೂದ ಅಂದರೆ ಅಡುಗೆವನು. ಕುಂಡಲಧಾರಿಣ ಅಂತ ಅಂದರೆ ಕುಂಡಲಗಳನ್ನು ಧರಿಸಿ ಅಡುಗೆ ಮಾಡ್ತಾ ಇದ್ರು ಅಂತ. ಈಗ ನಾವು ಈಗಿನ ಕಲ್ಪನೆ ಮಾಡ್ಕೊಳ್ಳಿ ನೀವು, ಇದ್ರ ಪಕ್ಕದಲ್ಲಿ ಹೇಗಿರ್ತದೆ ಈಗ ಅಂತ. ಅಂದರೆ ಹೇಗೆ ಕೊಳಕಾಗಿರ್ಬೇಕಾಗಿರೋದಲ್ಲ ಅಂತ. ಅದು ಅನ್ನಪೂರ್ಣೇಶ್ವರಿಯ ಸ್ಥಾನ. ಅದು ಊಟ ಮಾಡಿದವನು ಉದ್ಧಾರ ಆಗಬೇಕು. ಅದು ಅಂದರೆ ಅಪೇಕ್ಷೆ ಪಟ್ಟು ಸ್ವೀಕಾರ ಮಾಡುವಂತೆ ಇರಬೇಕು ಅದು. ಹಾಗಾಗಿ ಕುಂಡಲಧಾರಣ ಅಂದರೆ ಸಾಕು ಅಂತ, ಉಳಿದಿದ್ದು ಹೇಗಿರಬೇಕು ಅಂತ. ಈಗ ಮತ್ತೆಲ್ಲ ಕೊಳಕಾಗಿದ್ದು ಕುಂಡಲ ಮಾತ್ರ ಹಾಕೊಂಡಿರೋಕ್ಕಾಗತ್ತಾ? ಇಲ್ಲ ಅಲ್ವಾ? ಕಿವಿಗೆ ಕುಂಡಲ ಅಂದಮೇಲೆ ಮತ್ತೆ ಎಲ್ಲೆಲ್ಲಿ ಏನೇನು ಬೇಕು ಎಲ್ಲ ಬೇಕು, ಹೇಗಿರಬೇಕು ಹಾಗಿರ್ಬೇಕು ತಾನೆ ಅಂತ. ಹಾಗಾಗಿ ಆ ರೀತಿ ಒಂದು ಸಂದರ್ಭ ಅಂತ. ಆಕೆಗೆ ಒಂದು ಶ್ರೇಷ್ಠವಾದ ಕುಂಡಲ ಧಾರಣೆ ಮಾಡಿ ಬಡಿಸ್ಬೇಕು ಅಂತಿದೆ ಆ ಸಂದರ್ಭದಲ್ಲಿ. ಇಂಥವರ ಬಳಿ ಕುಂಡಲ ಇದೆ ಅಂತ, ಯಾವುದೋ ಒಂದು ರಾಣಿ ಹತ್ರ ಇದೆ ಕುಂಡಲ, ಅಲ್ಲಿಂದ ತಗೊಂಡು ಬಾ ಕುಂಡಲನ. ಶಿಷ್ಯನಿಗೆ ಅವನು ಕೇಳಿದ್ದಕ್ಕೆ ಏನು ಮಾಡಬೇಕು, ಏನಾದ್ರು ಮಾಡಲೇಬೇಕು, ನಾನು ಹೇಳಲೇಬೇಕು ಅಂದಾಗ ಭಾಳ ಸಾರಿ ಇಲ್ಲ ಅಂಥೇಳಿ ಕೊನೆಗೆ ಹಠ ಬಿಡದೇ ಇದ್ದಾಗ ಆಯಿತು ರಾಣಿ ಕುಂಡಲ ತಗೊಂಬ. ಹೋಗಿ ಅವನು ಕೇಳಿ ರಾಣಿಯಿಂದ ಕುಂಡಲ ತಗೊಂಡು ಬರಬೇಕಾದ್ರೆ ಆ ಕುಂಡಲವನ್ನು ತಕ್ಷಕ ಅಪಹರಣ ಮಾಡಿಬಿಡ್ತಾನೆ. ನಾಗಲೋಕಕ್ಕೆ ಹೋಗ್ತಾನೆ ಅಪಹರಣ ಮಾಡಿಕೊಂಡು. ಅವನು ತನ್ನ ಕೈಲಿರೋ ದಂಡದಿಂದ ಭೂಮಿ ಅಗೆಯೋಕೆ ಶುರು ಮಾಡ್ತಾನೆ. ಒಂದು ಪಾತಾಳದವರೆಗೆ ಹೋಗೋನು. ಕೈಲಿರೋ ಬ್ರಹ್ಮಚಾರಿ ಕೈಲಿ ದಂಡ ಇರ್ತದಲ್ಲ, ಪಲಾಶ ದಂಡ ಇರ್ತದೆ ಮತ್ತು ಕೋಲ್. ಅದರಿಂದ ಅಂದರೆ ಹಿಂದೂ ಮುಂದಿನ ಪ್ರಜ್ಞೆ ಇಲ್ಲ ಅಂತ, ಇದು ಆಗಬೇಕು ಅನ್ನೋದಷ್ಟೇ ಬಿಟ್ಟರೆ ಬೇರೆ ಆಲೋಚನೆ ಇಲ್ಲ ಅಂತ. ಹಾಗಿದ್ದಾಗ ಏನಾಗ್ತದೆ ಅಂದರೆ ಅವನ ದಂಡಕ್ಕೆ ಇಂದ್ರನು ತನ್ನ ವಜ್ರವನ್ನು ಸಂಯೋಜನೆ ಮಾಡ್ತಾನೆ. ಹಾಗಾಗಿ ಭೂಮಿ ಬಾಯ್ಬಿಟ್ಟಿತು. ನಾಗಲೋಕಕ್ಕೆ ಹೋಗ್ತಾನೆ ಅವನು. ನಾಗಲೋಕ ಅಲ್ಲಿ ಇರೋದು ವಿಷದ ಗಾಳಿ. ಅದು ನಾಗರುಗಳಿಗೆ ಸಹಜವಾದ ಗಾಳಿ, ಅದು ಬೇರೆಯವರಿಗೆ ವಿಷ ಅದು. ಆದರೆ ಮೊದಲೇ ಗುರು ಇವನಿಗೆ ಗೊತ್ತೇ ಆಗದೇ ಇರುವಂತೆ ಅಮೃತ ಪ್ರಾಶನ ಮಾಡಿಸಿದ್ದಾನೆ ಶಿಷ್ಯನಿಗೆ ಅಂತ. ಅಂದರೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಗುರು ಅಂತ. ನಾಗಲೋಕಕ್ಕೆ ಹೋಗಿ ಅಲ್ಲಿ ನಾಗರಗಳ ಜೊತೆಗೆ ಅವರು ಏನು ಅಂದರೆ ಅವರು ಎಲ್ಲಿದೆ ಅಂತಲೂ ಗೊತ್ತಾಗಲಿಲ್ಲ, ಕೊಂಡಲ್ಲ ಹೇಗಿದೆ ಅಂತಲೂ ಗೊತ್ತಿಲ್ಲ ಅಂತ. ಆದರೆ ಅಂತೂ ಇಂತೂ ಏನೋ ಮಾಡಿ
ಕುಂಡಲವನ್ನು ತಂದು ಆ 4 ದಿನದ ಒಳಗಾಗಿ ಕೊಡ್ತಾನಲ್ಲ ಗೊತ್ತಂಕ, ಅದ್ಭುತವಾಗಿದೆ ಆ ಕಥೆ. ಅದು ಇಲ್ಲೆಲ್ಲ ಇರೋ ಭಾವ ಏನು ಅಂದರೆ ಗುರುವಿಗಾಗಿ 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 ಗುರುವಿಗಾಗಿ. ಅದು ಗುರು ಪತ್ನಿಗೆ ಬಡಿಸುವಾಗ ಒಂದು ಕುಂಡಲ ಬೇಕು ಅನ್ನೋ ಕಾರಣಕ್ಕೆ ಯಾವ ರಿಸ್ಕ್ ತಗೊಂಡಿರೋದು. ಹೋಗಿ ಹಾವಿನ ಬಾಯಲ್ಲಿ ಬಿದ್ದಿದ್ದು ಅಂತ, ಹಾವುಗಳ ಬಾಯಲ್ಲಿ, ಒಂದು ಹಾವು ಅಲ್ಲ, ಹಾವುಗಳ ರಾಜ್ಯ. ಅಲ್ಲಿ ಹೋಗಿ ಅವ್ರ ಜೊತೆ ಹೊಡೆದಾಡಿ ಅವರನ್ನು ಬಗ್ಗಿಸಿ ಕುಂಡಲ ತಂದು ಕೊಡ್ತಾನಲ್ಲ. ಎಷ್ಟೆಲ್ಲ ದೈವ ಸಹಾಯಗಳು ಅದಕ್ಕೆ ಬರುತ್ತೆ ನನಗೆ ಹಾಗೆ ಮಾಡುವಾಗ ಆ ಕಾರ್ಯವನ್ನು. ಯಾಕೆಂದರೆ ಗುರುವಿಗಾಗಿ ಅಂತ ಹೊರಟಾಗ ದೈವ ಸಹಾಯ ಹಾಗೆ ಬರ್ತದೆ. ರಾಮನಿಗಾಗಿ ಅಂತ ಸಮುದ್ರ ಹಾರಿದ್ನಲ್ಲ ಹನುಮಂತ, ಸಮುದ್ರದ ಒಳಗೇನಿದೆ ಗೊತ್ತಿಲ್ಲ. ಪೆಡಂಭೂತಗಳು ಸಮುದ್ರ ದಾಟಿದ ಮೇಲಂತೂ ಇದ್ದೇ ಇದೆ, ಪೆಡಂಭೂತಗಳಿದ್ದ ರಾಜ್ಯ ಅದು. ಹಾರಿದ್ನಲ್ಲ ವೇಗವಾನ್ ಅವಿಚಾರೆಯನ್ನು ಯಾವ ಆಲೋಚನೆಯನ್ನು ಮಾಡಲಿಲ್ಲ. ಇಲ್ಲಿ ಏನಿರ್ಬೋದು ಅಲ್ಲಿ ಏನಿರ್ಬೋದು ಇದೆಲ್ಲ ಆಲೋಚನೆಯೇ ಮಾಡಲಿಲ್ಲ ಅಂತ ಹಾರಿದ್ದೆ. ಸಹಾಯಗಳು ಬರ್ತವೆ. ಮೈನಾಕ ಪರ್ವತ ಮೇಲಿದ್ವಂತು, ಇಲ್ಲಿ ವಿಶ್ರಾಂತಿ ತಗೊಂಡು ಹೋಗು. ಅಲ್ಲಿಂದ ಎಲ್ಲಿಯವರೆಗೆ ಅಂದರೆ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಸೀತೆಯ ಒಂದು ವಾಕ್ಯ ಆ ಬೆಂಕಿ ಬೇಸಿ ತಟ್ಟದಂತೆ ಕಾಪಾಡಿತ್ತು ಹನುಮಂತನನ್ನು. ಇಲ್ಲಿಂದ ಅಲ್ಲಿವರೆಗೆ ದೈವ ಸಹಾಯ ಉದ್ದಕ್ಕೂ ಅದಕ್ಕೆ ಬರ್ತಕ್ಕಂಥದ್ದು ಅಂತ. ಹಾಗಾಗಿ ಆ ಗುರುವಿಗಾಗಿ ಅಂತ ನಾವು ಹೊರಟಾಗ ನಾವು ಈಗಿನ ಕಾಲದಲ್ಲಿ ಈಗಿನ ಮೈಂಡ್ಸೆಟ್ ಆಗಿದೆ ಈ ಬರೋ ಆಲೋಚನೆಗಳು. ಅದು ಗುರುವಿಗಾಗಿ ಅಂತ ಹೋಗ್ಬಿಡೋದು. ಈ ಗುರುವಿನ ಬುದ್ಧಿ ಯಾವಾಗ ಏನಾಗ್ತದೋ ಯಾರಿಗೂ ಗೊತ್ತು. ಏನಾದ್ರು ತೊಂದರೆ ಮಾಡಿಬಿಟ್ರೆ, ನನ್ನ ಸ್ವಾರ್ಥಕ್ಕೆ ನಮ್ಮನ್ನು ಬೆಳೆಸ್ಕೊಂಡ್ರೆ, ನೀವು ನನ್ನನ್ನು ಬೆಳೆಸಿದ್ದಲ್ಲ ಬಳಸಿದ್ದು ಅಂತ ನಾಳೆ ನಮ್ಮ ಗುರುವಿಗೆ ತಿರುಗಿ ಹೇಳುವಾಗ ಆಗ್ಬಿಟ್ರೆ ಆಗ್ಬಾರ್ದಲ್ಲ ಹಾಗೆ ಅಂತ. ಆ ಮನೋಧರ್ಮ ಬರಬಾರ್ದು ನಮಗೆ ಅಂತ. ಹಾಗಾಗಿ ನಿತ್ಯ ಶೇಷಿತ್ವ ಯೋಗ ಅಂತ ಗುರುವಿನ ಲಕ್ಷಣವನ್ನೇ ಹೇಳಿದ್ರು ಕೂಡ, ಗುರು ನಿತ್ಯ ಶೇಷ ಎಂಬುದಾಗಿ ಹೇಳಿದ್ರು ಕೂಡ ಅಲ್ಲಿ ಸಂದೇಶ ಇರೋದು ಶಿಷ್ಯನಿಗೆ ಅಂತ. ನೀನು ಶೇಷನಾಗಿರು, ಗುರು ಶೇಷಿಯಾಗಿರ್ತಾನೆ, ಅವನು ಶೇಷಿಯಾಗಿ ಅವನು, ನೀನು ಶೇಷನಾಗಬೇಕಾಗ್ತದೆ ಎಂಬ ಒಂದು. ಅದೇ ಶೇಷ ಹೇಗಿದ್ದಾನೋ ಭಗವಂತನಿಗೆ, ಅಥವಾ ಲಕ್ಷ್ಮಣ ಹೇಗಿದ್ದಾನೋ ರಾಮನಿಗೆ, ಆ ರೀತಿಯಲ್ಲಿ ಇರು ಎಂಬ ಒಂದು ಸಂದೇಶ ಅಲ್ಲಿದೆ ಅಂತ. ಮತ್ತು ನಿತ್ಯಶೇಷಿ ಎಂದು ಕರೆದಾಗ, ಗುರುವನ್ನು ನಿತ್ಯಶೇಷಿ ಎಂದು ಕರೆದಾಗ, ಶ್ರೀವೈಷ್ಣವರ ಪರಿಭಾಷೆ ಇದು, ಶ್ರೀ ವಿಶಿಷ್ಟ ಅದ್ವೈತಿಗಳ ಪರಿಭಾಷೆ. ಅವರು ಗುರುವನ್ನು ನಾರಾಯಣ ಎಂದೇ ಭಾವಿಸಿದರು. ಅವರದ್ದೇ ಒಂದು ಮಾತಿದೆ, ದೇಶಕರದ್ದೇ, ವೇದಾಂತ ದೇಶಕರದ್ದೇ, ನ್ಯಾಸವಂಶತೆಯ ಒಂದು ಮಾತು, ಸಾಕ್ಷಾತ್ ನಾರಾಯಣೋ ದೇವ, ಸಾಕ್ಷಾತ್ ದೇವ ಶ್ರೀಮನ್ನಾರಾಯಣನು ಕೃತ್ವ ಮರ್ತ್ಯಮಯೀಂತನು, ಮಾನುಷ ಶರೀರವನ್ನು ಧಾರಣೆ ಮಾಡಿ, ಪಾಂಚಭೌತಿಕವಾದ ಮನುಷ್ಯ ಶರೀರವನ್ನು ಧಾರಣೆ ಮಾಡಿ, ಮಗ್ನಾನುದ್ಧರತೆಯ ಲೋಕಾನ್, ಮುಳುಗಿ ಹೋಗುವ ಲೋಗರುಗಳನ್ನು, ಜೀವರುಗಳನ್ನು ಮೇಲೆತ್ತುತ್ತಾನೆ. ಕಾರುಣ್ಯಾತ್, ಕರುಣೆಯಿಂದ, ಕರಿಕರದಿಂದ. ಮೇಲೆತ್ತುವಾಗ ಕೈ ಯಾವುದು, ಯಾವ ಕೈಯಿಂದ ಮೇಲೆತ್ತುದು ಅಂದರೆ ಶಾಸ್ತ್ರಪಾಣಿನ, ಶಾಸ್ತ್ರವೇ ಹಸ್ತ, ಶಾಸ್ತ್ರವೆಂಬ ತನ್ನ ಹಸ್ತದಿಂದ, ಅಂದರೆ ಜ್ಞಾನವೆಂಬ ತನ್ನ ಹಸ್ತದಿಂದ, ಜ್ಞಾನಪಾಣಿ, ಆ ಪಾಣಿಯ ಮೂಲಕವಾಗಿ ಈ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗುವ ಜೀವರುಗಳನ್ನು ಭಗವಂತನು ಗುರುವಾಗಿ ಬಂದ ಮೇಲೆತ್ತಾನೆ, ಮನುಷ್ಯ ಶರೀರವನ್ನು ಧಾರಣೆ ಮಾಡಿ. ಸಾಮಾನ್ಯವಾಗಿ ವಿಶಿಷ್ಟ ಅದ್ವೈತಿಗಳಲ್ಲಿ ಅದು ಅದ್ವೈತ ಇದ್ದರೂ ಕೂಡ ಒಂದು ಮಟ್ಟ ಅದು ಬೇರೆ ಬೇರೆ ಅಂತ ಹೇಳ್ತಾರೆ ಅವರು, ಜೀವ ಬೇರೆ ದೇವ ಬೇರೆ ಎನ್ನುವ ರೀತಿಯಲ್ಲಿ ಪರಿಭಾಷೆ ಇರ್ತದೆ ಅಲ್ಲಿ. ಆದರೆ ಅವರು ಕೂಡ ಈ ಭಾಷೆಯಲ್ಲಿ ಹೇಳಿದ್ದಾರೆ ಅಂತ, ದೇವರೇ ಅದು ಅಂತ, ಗುರುವನ್ನು ದೇವರೇ ಆ ರೂಪದಲ್ಲಿ ಬರ್ತಕ್ಕಂಥದ್ದು ಅಂತ ಎಂಬುದಾಗಿ ಒಂದು ಅದ್ವೈತದ ಭಾವದಲ್ಲಿ ಹೇಳಿದ್ದಾರೆ ಇಲ್ಲಿ, ಗುರು ಮತ್ತು ದೇವರ ಮಧ್ಯದಲ್ಲಿ ಹೇಳಿದ್ದಾರೆ ಅಂತ. ಹಾಗಾಗಿ ಗುರುರೇವ ಹರಿ ಸಾಕ್ಷಾತ್, ಹರಿರೇವ ಗುರು ಸ್ವಯಂ. ಅರ್ಥ ಆಗ್ತದೆ ನಿಮಗೆ, ಗುರುರೇವ ಹರಿ ಸಾಕ್ಷಾತ್, ಕಣ್ಮುಂದೆ ಇರುವ ಹರಿ ಗುರು, ಹರಿರೇವ ಗುರು ಸ್ವಯಂ, ಉಭಯೋರಂತರಂ ಕಿಂಚಿತ್ ನ ದ್ರಷ್ಟವ್ಯಂ ಮುಮುಕ್ಷುಭಿ. ನಿನಗೆ ಈ ಲೋಕದಿಂದ ಬಿಡುಗಡೆ ಹೊಂದಿ ಆ ಲೋಕಕ್ಕೆ ಮುಕ್ತಿಗೆ ಹೋಗಬೇಕು ಅನ್ನೋ ಇಚ್ಛೆ ಇದ್ದರೆ, ಬಿಡುಗಡೆ ಬೇಕು ಅನ್ನೋ ಅಪೇಕ್ಷೆ ಇದ್ದರೆ, ಗುರು ಮತ್ತು ದೇವರನ್ನು ಬೇರೆಯಾಗಿ ನೋಡಬೇಡ, ಒಂದಾಗಿ ನೋಡು, ಬೇರೆಯಾಗಿ ನೋಡಬೇಡ. ಗುರುವೋ ಭಗವಂತನೋ, ಯಾರು ಅದು ಅಂದರೆ ಗುರು ಭಗವಂತ ಅಂತ ಅನ್ನೋ ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು. ಯಾಕೆ ಅಂದರೆ ಅದೆರಡು ಬೇರೆ ಅಲ್ಲ. ಈ ಕಡೆಯಿಂದ ನೋಡಿದರೆ ಭಗವಂತ, ಆ ಕಡೆಯಿಂದ ನೋಡಿದರೆ ಗುರು ಅಂತ.
ಈಗ ಏಕಪಾತ್ರಾಭಿನಯದಲ್ಲಿ ಇಲ್ಲಿ ನಿಂತರೆ ರಾಮ, ಅಲ್ಲಿ ನಿಂತರೆ ಸೀತೆ ಅಂತ ಹೇಳ್ತಾರಲ್ಲ, ಹಾಗೆ ಹೀಗೆ ತಿರುಗಿದ್ರೆ ಅದು ದೇವರು, ಹೀಗೆ ತಿರುಗಿದ್ರೆ ಅದು ಗುರುಗಳು ಅಂತ. ಒಂದೇ ಅದು ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅಂತ. ಬೇರೆ ಬೇರೆ ಅಂತ ಭಾವಿಸಿದ್ರೆ ಪಾಪ ತಡ್ತದೆ ಅಂತ, ಆಗಬೇಕಾದ ಕಾರ್ಯಗಳು ಆಗೋದಿಲ್ಲ. ಅಲ್ಲಿಂದ ಏನು ನಮಗೆ ಶ್ರೇಯಸ್ಸು ಆಗಬೇಕೋ ಆ ಶ್ರೇಯಸ್ಸು ಆಗೋದೇ ಇಲ್ಲ ಅಂತ. ಆಗಬೇಕು ಅಂದರೆ ದೇವರೇ ಅದು ಎಂಬ ಭಾವವನ್ನು ನಿನ್ನ ಒಳಿತಿಗೋಸ್ಕರವಾಗಿ, ಗುರುಗಳಿಗೋಸ್ಕರವಾಗಲ್ಲ, ಅದು ನಿನ್ನ ಜೀವದ ಉದ್ಧಾರಕ್ಕೋಸ್ಕರವಾಗಿ ಈ ಭಾವವನ್ನು, ಯಾವ ಭಾವ ಅಂದರೆ ಗುರುರೇವ ಹರಿ ಸಾಕ್ಷಾತ್ ಹರಿರೇವ ಗುರು ಸ್ವಯಂ, ಗುರು ಭಗವಂತ, ಗುರುವೇ ಭಗವಂತ ಎಂಬ ಭಾವವನ್ನು ತಾಡು ಎಂಬುದಾಗಿ ಬಲ್ಲವರು ಉಪದೇಶಿಸಿದರು. ಹಾಗಾಗಿ ಆ ಭಾವದಲ್ಲಿ ಆ ಹರಿಯೇ ಈ ಗುರು ಎಂಬ ಭಾವದಲ್ಲಿ ಇರೋಣ. ಇದ್ದು ಬಿಟ್ಟರೆ ಸಾಕು, ಮತ್ತೆಲ್ಲವೂ ತಾನೇ ತಾನಾಗೆ ನಮಗೆ ಆಗಬೇಕಾದ ಶ್ರೇಯಸ್ಸೆಲ್ಲವೂ ಕೂಡ ಆಗ್ತದೆ. ಹರೇ ರಾಮ.